ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿಗೆ ಬೇಕಿರುವಂತಹ 45 ಮೆಟ್ರಿಕ್ ಟನ್ LPG ಗ್ಯಾಸ್ ಪೈಕಿ ರಾಜಧಾನಿಗೆ ಸಪ್ಲೈ ಆಗ್ತಾ ಇರುವಂತದ್ದು ಕೇವಲ 25 ಮೆಟ್ರಿಕ್ ಟನ್ LPG ಮಾತ್ರ. ಹೀಗಾಗಿ 20 ಮೆಟ್ರಿಕ್ ಟನ್ ಅಭಾವದ ಬೆನ್ನಲ್ಲೇ ಗ್ಯಾಸ್ ಸ್ಟೇಷನ್ಗಳಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಉದಾಹರಣೆಗೆ ಕಲಾಸಿಪಾಳ್ಯದ ಒಂದು ಗ್ಯಾಸ್ ಸ್ಟೇಷನ್ ನನ್ನ ಬಳಿ ಇದ್ದೀನಿ. ನಿನ್ನೆವರೆಗೂ ಈ ಒಂದು ಬಂಕ್ನಲ್ಲಿ LPG ಗ್ಯಾಸ್ಗಳು ಸಿಗ್ತಾ ಇತ್ತು. ಆದರೆ ಇವತ್ತು ನೋ ಬೋರ್ಡ್ನ ಹಾಕಿ ಸಪ್ಲೈ ಇಲ್ಲ ಅಂತ ಹೇಳಿ ಬೋರ್ಡ್ನ ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನದವರೆಗೂ ಇಲ್ಲಿ ತಾತ್ಕಾಲಿಕವಾಗಿ LPGಯ ಪೂರೈಕೆ ಸವಾಲುಗಳಿದ್ರೂ ಕೂಡ LPG ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಅದಕ್ಕಾಗಿ ಒಂದು ಸೂಚನಾ ಫಲಕವನ್ನ ಕೂಡ ಹಾಕಲಾಗಿತ್ತು ಬಂಕ್ನಲ್ಲಿ. ಕಾರುಗಳಿಗೆ ಲಿಮಿಟೆಡ್ 500 ರೂಪಾಯಿಯನ್ನ LPGಯನ್ನ ಕೊಟ್ಟರೆ ಆಟೋಗಳಿಗೆ 300ರಿಂದ 400 ರೂಪಾಯಿವರೆಗೂ LPG ಗ್ಯಾಸನ್ನ ಕೊಡ್ತಾ ಇದ್ರು. ಆದರೆ ನಿನ್ನೆಯಿಂದ ಸಪ್ಲೈ ಇರದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಂಕ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಒಟ್ನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿಗೆ ಬೇಕಿರುವಂತಹ 45 ಮೆಟ್ರಿಕ್ ಟನ್ LPG ಗ್ಯಾಸ್ ಪೈಕಿ ರಾಜಧಾನಿಗೆ ಸಪ್ಲೈ ಆಗ್ತಾ ಇರುವಂತದ್ದು ಕೇವಲ 25 ಮೆಟ್ರಿಕ್ ಟನ್ LPG ಮಾತ್ರ. ಹೀಗಾಗಿ 20 ಮೆಟ್ರಿಕ್ ಟನ್ ಅಭಾವದ ಬೆನ್ನಲ್ಲೇ ಗ್ಯಾಸ್ ಸ್ಟೇಷನ್ಗಳಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಉದಾಹರಣೆಗೆ ಕಲಾಸಿಪಾಳ್ಯದ ಒಂದು ಗ್ಯಾಸ್ ಸ್ಟೇಷನ್ ನನ್ನ ಬಳಿ ಇದ್ದೀನಿ. ನಿನ್ನೆವರೆಗೂ ಈ ಒಂದು ಬಂಕ್ನಲ್ಲಿ LPG ಗ್ಯಾಸ್ಗಳು ಸಿಗ್ತಾ ಇತ್ತು. ಆದರೆ ಇವತ್ತು ನೋ ಬೋರ್ಡ್ನ ಹಾಕಿ ಸಪ್ಲೈ ಇಲ್ಲ ಅಂತ ಹೇಳಿ ಬೋರ್ಡ್ನ ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನದವರೆಗೂ ಇಲ್ಲಿ ತಾತ್ಕಾಲಿಕವಾಗಿ LPGಯ ಪೂರೈಕೆ ಸವಾಲುಗಳಿದ್ರೂ ಕೂಡ LPG ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಅದಕ್ಕಾಗಿ ಒಂದು ಸೂಚನಾ ಫಲಕವನ್ನ ಕೂಡ ಹಾಕಲಾಗಿತ್ತು ಬಂಕ್ನಲ್ಲಿ. ಕಾರುಗಳಿಗೆ ಲಿಮಿಟೆಡ್ 500 ರೂಪಾಯಿಯನ್ನ LPGಯನ್ನ ಕೊಟ್ಟರೆ ಆಟೋಗಳಿಗೆ 300ರಿಂದ 400 ರೂಪಾಯಿವರೆಗೂ LPG ಗ್ಯಾಸನ್ನ ಕೊಡ್ತಾ ಇದ್ರು. ಆದರೆ ನಿನ್ನೆಯಿಂದ ಸಪ್ಲೈ ಇರದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಂಕ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಒಟ್ನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿಗೆ ಬೇಕಿರುವಂತಹ 45 ಮೆಟ್ರಿಕ್ ಟನ್ LPG ಗ್ಯಾಸ್ ಪೈಕಿ ರಾಜಧಾನಿಗೆ ಸಪ್ಲೈ ಆಗ್ತಾ ಇರುವಂತದ್ದು ಕೇವಲ 25 ಮೆಟ್ರಿಕ್ ಟನ್ LPG ಮಾತ್ರ. ಹೀಗಾಗಿ 20 ಮೆಟ್ರಿಕ್ ಟನ್ ಅಭಾವದ ಬೆನ್ನಲ್ಲೇ ಗ್ಯಾಸ್ ಸ್ಟೇಷನ್ಗಳಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಉದಾಹರಣೆಗೆ ಕಲಾಸಿಪಾಳ್ಯದ ಒಂದು ಗ್ಯಾಸ್ ಸ್ಟೇಷನ್ ನನ್ನ ಬಳಿ ಇದ್ದೀನಿ. ನಿನ್ನೆವರೆಗೂ ಈ ಒಂದು ಬಂಕ್ನಲ್ಲಿ LPG ಗ್ಯಾಸ್ಗಳು ಸಿಗ್ತಾ ಇತ್ತು. ಆದರೆ ಇವತ್ತು ನೋ ಬೋರ್ಡ್ನ ಹಾಕಿ ಸಪ್ಲೈ ಇಲ್ಲ ಅಂತ ಹೇಳಿ ಬೋರ್ಡ್ನ ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನದವರೆಗೂ ಇಲ್ಲಿ ತಾತ್ಕಾಲಿಕವಾಗಿ LPGಯ ಪೂರೈಕೆ ಸವಾಲುಗಳಿದ್ರೂ ಕೂಡ LPG ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಅದಕ್ಕಾಗಿ ಒಂದು ಸೂಚನಾ ಫಲಕವನ್ನ ಕೂಡ ಹಾಕಲಾಗಿತ್ತು ಬಂಕ್ನಲ್ಲಿ. ಕಾರುಗಳಿಗೆ ಲಿಮಿಟೆಡ್ 500 ರೂಪಾಯಿಯನ್ನ LPGಯನ್ನ ಕೊಟ್ಟರೆ ಆಟೋಗಳಿಗೆ 300ರಿಂದ 400 ರೂಪಾಯಿವರೆಗೂ LPG ಗ್ಯಾಸನ್ನ ಕೊಡ್ತಾ ಇದ್ರು. ಆದರೆ ನಿನ್ನೆಯಿಂದ ಸಪ್ಲೈ ಇರದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಂಕ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಒಟ್ನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿಗೆ ಬೇಕಿರುವಂತಹ 45 ಮೆಟ್ರಿಕ್ ಟನ್ LPG ಗ್ಯಾಸ್ ಪೈಕಿ ರಾಜಧಾನಿಗೆ ಸಪ್ಲೈ ಆಗ್ತಾ ಇರುವಂತದ್ದು ಕೇವಲ 25 ಮೆಟ್ರಿಕ್ ಟನ್ LPG ಮಾತ್ರ. ಹೀಗಾಗಿ 20 ಮೆಟ್ರಿಕ್ ಟನ್ ಅಭಾವದ ಬೆನ್ನಲ್ಲೇ ಗ್ಯಾಸ್ ಸ್ಟೇಷನ್ಗಳಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಉದಾಹರಣೆಗೆ ಕಲಾಸಿಪಾಳ್ಯದ ಒಂದು ಗ್ಯಾಸ್ ಸ್ಟೇಷನ್ ನನ್ನ ಬಳಿ ಇದ್ದೀನಿ. ನಿನ್ನೆವರೆಗೂ ಈ ಒಂದು ಬಂಕ್ನಲ್ಲಿ LPG ಗ್ಯಾಸ್ಗಳು ಸಿಗ್ತಾ ಇತ್ತು. ಆದರೆ ಇವತ್ತು ನೋ ಬೋರ್ಡ್ನ ಹಾಕಿ ಸಪ್ಲೈ ಇಲ್ಲ ಅಂತ ಹೇಳಿ ಬೋರ್ಡ್ನ ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನದವರೆಗೂ ಇಲ್ಲಿ ತಾತ್ಕಾಲಿಕವಾಗಿ LPGಯ ಪೂರೈಕೆ ಸವಾಲುಗಳಿದ್ರೂ ಕೂಡ LPG ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಅದಕ್ಕಾಗಿ ಒಂದು ಸೂಚನಾ ಫಲಕವನ್ನ ಕೂಡ ಹಾಕಲಾಗಿತ್ತು ಬಂಕ್ನಲ್ಲಿ. ಕಾರುಗಳಿಗೆ ಲಿಮಿಟೆಡ್ 500 ರೂಪಾಯಿಯನ್ನ LPGಯನ್ನ ಕೊಟ್ಟರೆ ಆಟೋಗಳಿಗೆ 300ರಿಂದ 400 ರೂಪಾಯಿವರೆಗೂ
LPG ಗ್ಯಾಸನ್ನ ಕೊಡ್ತಾ ಇದ್ರು. ಆದರೆ ನಿನ್ನೆಯಿಂದ ಸಪ್ಲೈ ಇರದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಂಕ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಒಟ್ನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿಗೆ ಬೇಕಿರುವಂತಹ 45 ಮೆಟ್ರಿಕ್ ಟನ್ LPG ಗ್ಯಾಸ್ ಪೈಕಿ ರಾಜಧಾನಿಗೆ ಸಪ್ಲೈ ಆಗ್ತಾ ಇರುವಂಥದ್ದು ಕೇವಲ 25 ಮೆಟ್ರಿಕ್ ಟನ್ LPG ಮಾತ್ರ. ಹೀಗಾಗಿ 20 ಮೆಟ್ರಿಕ್ ಟನ್ ಅಭಾವದ ಬೆನ್ನಲ್ಲೇ ಗ್ಯಾಸ್ ಸ್ಟೇಷನ್ಗಳಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಉದಾಹರಣೆಗೆ ಕಲಾಸಿಪಾಳ್ಯ ಒಂದು ಗ್ಯಾಸ್ ಸ್ಟೇಷನ್ ನನ್ನ ಬಳಿ ಇದ್ದೀನಿ. ನಿನ್ನೆವರೆಗೂ ಈ ಒಂದು ಬಂಕ್ನಲ್ಲಿ LPG ಗ್ಯಾಸ್ಗಳು ಸಿಗ್ತಾ ಇತ್ತು. ಆದರೆ ಇವತ್ತು ನೋ ಬೋರ್ಡ್ನ ಹಾಕಿ ಸಪ್ಲೈ ಇಲ್ಲ ಅಂತ ಹೇಳಿ ಬೋರ್ಡ್ನ ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನದವರೆಗೂ ಇಲ್ಲಿ ತಾತ್ಕಾಲಿಕವಾಗಿ LPGಯ ಪೂರೈಕೆ ಸವಾಲುಗಳಿದ್ರೂ ಕೂಡ LPG ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಅದಕ್ಕಾಗಿ ಒಂದು ಸೂಚನಾ ಫಲಕವನ್ನ ಕೂಡ ಹಾಕಲಾಗಿತ್ತು ಬಂಕ್ನಲ್ಲಿ. ಕಾರುಗಳಿಗೆ ಲಿಮಿಟೆಡ್ 500 ರೂಪಾಯಿಯನ್ನ LPGಯನ್ನ ಕೊಟ್ಟರೆ ಆಟೋಗಳಿಗೆ 300 ಇಂದ 400 ರೂಪಾಯಿವರೆಗೂ LPG ಗ್ಯಾಸನ್ನ ಕೊಡ್ತಾ ಇದ್ರು. ಆದರೆ ನಿನ್ನೆಯಿಂದ ಸಪ್ಲೈ ಇರದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಂಕ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಒಟ್ನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿಗೆ ಬೇಕಿರುವಂತಹ 45 ಮೆಟ್ರಿಕ್ ಟನ್ LPG ಗ್ಯಾಸ್ ಪೈಕಿ ರಾಜಧಾನಿಗೆ ಸಪ್ಲೈ ಆಗ್ತಾ ಇರುವಂಥದ್ದು ಕೇವಲ 25 ಮೆಟ್ರಿಕ್ ಟನ್ LPG ಮಾತ್ರ. ಹೀಗಾಗಿ 20 ಮೆಟ್ರಿಕ್ ಟನ್ ಅಭಾವದ ಬೆನ್ನಲ್ಲೇ ಗ್ಯಾಸ್ ಸ್ಟೇಷನ್ಗಳಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಉದಾಹರಣೆಗೆ ಕಲಾಸಿಪಾಳ್ಯ ಒಂದು ಗ್ಯಾಸ್ ಸ್ಟೇಷನ್ ನನ್ನ ಬಳಿ ಇದ್ದೀನಿ. ನಿನ್ನೆವರೆಗೂ ಈ ಒಂದು ಬಂಕ್ನಲ್ಲಿ LPG ಗ್ಯಾಸ್ಗಳು ಸಿಗ್ತಾ ಇತ್ತು. ಆದರೆ ಇವತ್ತು ನೋ ಬೋರ್ಡ್ನ ಹಾಕಿ ಸಪ್ಲೈ ಇಲ್ಲ ಅಂತ ಹೇಳಿ ಬೋರ್ಡ್ನ ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನದವರೆಗೂ ಇಲ್ಲಿ ತಾತ್ಕಾಲಿಕವಾಗಿ LPGಯ ಪೂರೈಕೆ ಸವಾಲುಗಳಿದ್ರೂ ಕೂಡ LPG ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಅದಕ್ಕಾಗಿ ಒಂದು ಸೂಚನಾ ಫಲಕವನ್ನ ಕೂಡ ಹಾಕಲಾಗಿತ್ತು ಬಂಕ್ನಲ್ಲಿ. ಕಾರುಗಳಿಗೆ ಲಿಮಿಟೆಡ್ 500 ರೂಪಾಯಿಯನ್ನ LPGಯನ್ನ ಕೊಟ್ಟರೆ ಆಟೋಗಳಿಗೆ 300 ಇಂದ 400 ರೂಪಾಯಿವರೆಗೂ LPG ಗ್ಯಾಸನ್ನ ಕೊಡ್ತಾ ಇದ್ರು. ಆದರೆ ನಿನ್ನೆಯಿಂದ ಸಪ್ಲೈ ಇರದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಂಕ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಒಟ್ನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿಗೆ ಬೇಕಿರುವಂತಹ 45 ಮೆಟ್ರಿಕ್ ಟನ್ LPG ಗ್ಯಾಸ್ ಪೈಕಿ ರಾಜಧಾನಿಗೆ ಸಪ್ಲೈ ಆಗ್ತಾ ಇರುವಂಥದ್ದು ಕೇವಲ 25 ಮೆಟ್ರಿಕ್ ಟನ್ LPG ಮಾತ್ರ. ಹೀಗಾಗಿ 20 ಮೆಟ್ರಿಕ್ ಟನ್ ಅಭಾವದ ಬೆನ್ನಲ್ಲೇ ಗ್ಯಾಸ್ ಸ್ಟೇಷನ್ಗಳಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಉದಾಹರಣೆಗೆ ಕಲಾಸಿಪಾಳ್ಯ ಒಂದು ಗ್ಯಾಸ್ ಸ್ಟೇಷನ್ ನನ್ನ ಬಳಿ ಇದ್ದೀನಿ. ನಿನ್ನೆವರೆಗೂ ಈ ಒಂದು ಬಂಕ್ನಲ್ಲಿ LPG ಗ್ಯಾಸ್ಗಳು ಸಿಗ್ತಾ ಇತ್ತು. ಆದರೆ ಇವತ್ತು ನೋ ಬೋರ್ಡ್ನ ಹಾಕಿ ಸಪ್ಲೈ ಇಲ್ಲ ಅಂತ ಹೇಳಿ ಬೋರ್ಡ್ನ ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನದವರೆಗೂ ಇಲ್ಲಿ ತಾತ್ಕಾಲಿಕವಾಗಿ LPGಯ ಪೂರೈಕೆ ಸವಾಲುಗಳಿದ್ರೂ ಕೂಡ LPG ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಅದಕ್ಕಾಗಿ ಒಂದು ಸೂಚನಾ ಫಲಕವನ್ನ ಕೂಡ ಹಾಕಲಾಗಿತ್ತು ಬಂಕ್ನಲ್ಲಿ. ಕಾರುಗಳಿಗೆ ಲಿಮಿಟೆಡ್ 500 ರೂಪಾಯಿಯನ್ನ LPGಯನ್ನ ಕೊಟ್ಟರೆ ಆಟೋಗಳಿಗೆ 300 ಇಂದ 400 ರೂಪಾಯಿವರೆಗೂ LPG ಗ್ಯಾಸನ್ನ ಕೊಡ್ತಾ ಇದ್ರು. ಆದರೆ ನಿನ್ನೆಯಿಂದ ಸಪ್ಲೈ ಇರದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಂಕ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಒಟ್ನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.